ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಸಂಡೇ. ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡು ಈ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಅಂತ ಅಂದಮೇಲೆ ಬೇಗ ಎದ್ದೊಳಕ್ಕಾಗುತ್ತಾ? ನಾನು ಲೇಟಾಗಿ ಎದ್ದೊಳ್ತೀವಿ ಅಂತ ಗೊತ್ತಿದ ಮೇಲೆ ನಾನು ರಾತ್ರಿನೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ. ಯಾಕಪ್ಪ ಅಂದರೆ ಎದ್ದಿದ ತಕ್ಷಣ ನಮ್ಗೆ ಹೊಟ್ಟೆಗೆ ಏನಾರು ಬೀಳಬೇಕಲ್ಲ, ಅದಕ್ಕೋಸ್ಕರ ಇದಾದರೆ ಬೇಗ ಆಗುತ್ತೆ ಅಂತೇಳಿ. ಅದ್ರ ಜೊತೆಗೆ ನೈಟೇ ನಾನು ಹಾಲನ್ನೆಲ್ಲ ಬಿಸಿ ಮಾಡಿ ಕಾಯಿಸಿ ಇಟ್ಟಿದ್ದೆ. ಏಕೆಂದರೆ ಮಾರ್ನಿಂಗ್ ಲೇಟಾಗಿ ಎದ್ದೊಳೋದು ಅಂತ ಗೊತ್ತಿತ್ತಲ್ಲ, ಬೇಗ ಆಗಲ್ಲ, ಬಿಸಿ ಬಿಸಿ ಆಗುತ್ತೆ, ಮತ್ತು ಅದಕ್ಕೆಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಮನೆಯವರು ಹೊಟ್ಟೆ ತುಂಬ ಹಸಿಯುತ್ತೆ, ಅದಕ್ಕೋಸ್ಕರ ತಿಂಡಿ ಬೇಗ ಬೇಗ ರೆಡಿ ಮಾಡು ಅಂದರು. ಬೇಗ ತಟ್ಟಂತ ರೆಡಿ ಮಾಡೋಂಥ ತಿಂಡಿ ಯಾವುದಪ್ಪ ಅಂದರೆ ಎರಡೇ ನಮಗೆ ಗೊತ್ತಿರೋದು, ಉಪ್ಪಿಟ್ಟು ಮತ್ತು ಅವಲಕ್ಕಿ. ಈ ಉಪ್ಪಿಟ್ಟನ್ನ ಮಾಡ್ತಾಯಿಲ್ಲ ಇವತ್ತು, ಅವಲಕ್ಕಿ ಮಾಡೋದ್ರಿಂದ ಅವಲಕ್ಕಿನ ಎಲ್ಲ ವಾಶ್ ಮಾಡಿ ಇಟ್ಟಿದೆ. ಇದನ್ನು 3-4 ಟೈಮ್ಸ್ ವಾಶ್ ಮಾಡಿ ಇಡಬೇಕು, ಯಾಕೆ ಅಂದರೆ ಇಲ್ಲ ತುಂಬ ಸ್ಮೆಲ್ ಬಂದ್ಬಿಡುತ್ತೆ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನೆಲ್ಲ ಸಣ್ಣಗೆ ರುಬ್ಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ತುಂಬ ಹಾರೋಗಿರೋ ಹಾಲನ್ನ ಹಾಕೋಬೋದು, ಆದರೆ ಬಿಸಿ ಮಾತ್ರ ಹಾಕೊಳ್ಳೋಕೆ ಹೋಗಬೇಡಿ ಯಾವತ್ತೇ ಇದ್ದರೂ, ಅದು ತುಂಬ ಒಡಕಾಗುತ್ತೆ. ನೋಡಿರಿ, ಈ ಎಲ್ಲ ಅವಲಕ್ಕಿನ ತೊಳೆದು ನೀಟಾಗಿ ಇಟ್ಟಿದ್ದೆ. ಇದನ್ನ ಎಲ್ಲ ತುಂಬ ಸೋರಕ್ಕೆಲ್ಲ ಇಟ್ಟು ಡ್ರೈ ಥರ ಆಗಿರಬೇಕು. ಈಗ ಒಗ್ಗರಣೆಗೆ ಎಲ್ಲ ಎಲ್ಲರೂ ಹಾಕುವಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕಿದ್ದೀನಿ. ಕಡಲೆಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ ಅದನ್ನೇ ಹಾಕಿದ್ದೀನಿ. ಅದ್ರ ಜೊತೆಗೆ ಈಗ ಅವಲಕ್ಕಿ ಎಲ್ಲ ಸೋಸ್ ಇಟ್ಟಿದ್ನಲ್ಲ, ಅದನ್ನೆಲ್ಲ ಅವಲಕ್ಕಿ ಆ್ಯಡ್ ಮಾಡ್ತೀವಿ. ನೋಡಿ, ಅದು ಹಾಕೋ ತಿಂಡಿ ಮಾಡಿ ರೆಡಿ ಮಾಡೋಷ್ಟರೊಳಗೆ ನನ್ನ ಮಗಳು ಬಂದ್ಬಿಡ್ತಾಳೆ. ಎತ್ಕೋ ಮೇಲ್ಗಡೆ ಏನು ಮಾಡ್ತಾಯಿದ್ದೀನಿ ತೋರಿಸ್ಬೇಕು ಅವಳಿಗಷ್ಟೇ. ಏನಾದರೂ ಆಗಲಿ ಮೇಲ್ಗಡೆ ಎತ್ಕೋಬೇಕು. ಅವಳನ್ನು ಹೆಂಗೋ ಎತ್ಕೊಂಡು ತಿಂಡಿನ ರೆಡಿ ಮಾಡೋಣ ಅಂತ ಮಾಡಿದ್ವಿ. ನೋಡಿರಿ, ಎಲ್ಲ ಇವಾಗ ಅದ್ರ ಜೊತೆ ಕಾಯಿ ತುರಿ ಏನೇನು ಇರುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಹಾಕೋಬೇಕು. ನಾನಿವಾಗ ಇಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಏಕೆಂದರೆ ಟೊಮೊಟೊ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡಿರೋದ್ರಿಂದ ನಿಂಬೆಹಣ್ಣು ಮಾಡಿದೆ. ಈಗ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಎಕ್ಸ್ಟ್ರಾ ಕೆಲಸ ಇರ್ತಾವಲ್ಲ, ಭಾನುವಾರ ಆದಮೇಲೆ ಕೆಲಸ ಅಲ್ವಾ, ಅವಾಗೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆಲ್ಲ ಹಾಕಿ. ನೋಡಿ, ನಮ್ಮ ಮನೆಯವರು ಹೊರಗಡೆ ಕರ್ಕೊಂಬಂದು ಅವಳಿಗೆ ಮಿಲ್ಕ್ ಶೇಕ್ ಕುಡಿಸಿದ್ದಾರೆ. ಫಸ್ಟ್ ಅವಳಿಗೆ ಹೊಟ್ಟೆ ತುಂಬಿಸಿದ್ರೆ ನಮ್ಮ ಹೊಟ್ಟೆ ತುಂಬ್ದಂಗೆ ಅಂತ. ಏಕೆಂದರೆ ಅವಳನ್ನ ಕುಣಿಸ್ಕೊಂಡು ನಾವು ತಿನ್ನೋಕೆ ಹೋದ್ರೂ ಅಂತೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ಹೊರಗಡೆ ಅಲ್ಲಿ ಪಕ್ಕದ ಮನೆಯವರೆಲ್ಲ ಮಕ್ಳುಗಳು ಬರ್ತಾರಲ್ಲ, ಅವ್ರ ಜೊತೆ ಎಲ್ಲ ಆಟ ಆಡಿಸ್ಕೊಂಡು ಹಂಗೂ ಹಿಂಗೂ ಮಾಡಿ ಕುಡಿಸಿದ್ವಿ. ಎಲ್ಲ ಕುಡಿಸಾದ್ಮೇಲೆ ಈಗ ನಾವು ಅವಳ ಹೊಟ್ಟೆ ಏನೋ ತುಂಬಿಸಿದ್ವಿ. ಈಗ ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಅಂತ ತಂದಿಟ್ರೆ ಅವಳು ನೋಡ್ರಿ, ಅವಳು ಕುಡಿದಲ್ಲೇ ನಮ್ದು ಕುಡಿಯೋಕೆ ಬರ್ತಿದ್ದಾಳೆ. ಹಂಗೆ ಹೇಳ್ಕೊಂಡು ಹಿಂಗೆ ಹೇಳ್ಕೊಂಡು ಸ್ವಲ್ಪ ಚೆಲ್ಕೊಂಡು ಮಾಡಿಕೊಂಡು ಬೇಡ ಕೊಡಪ್ಪ ಅಂತ ಹೇಳಿ ನಾನು ಕುಡಿತಾ ಇದ್ದೀನಿ ನೋಡ್ರಿ. ಆದರೆ ಈ ಡ್ರೈ ಫ್ರೂಟ್ಸ್ ಮಾತ್ರ ತುಂಬ ಸೂಪರಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಯಾವಾಗಲಾದರೂ ಡೈಲಿ ಬೇಡ, ವೀಕ್ಲಿ ಒನ್ ಡೇನಾದರೂ ಮಕ್ಕಳಿಗೆ ಮನೆಯಲ್ಲಿ ಇರೋರಿಗೂ ಎಲ್ಲರಿಗೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಕುಡಿದಾದ್ಮೇಲೆ ಹೊಸತ್ತಾದಮೇಲೆ ತಿಂಡಿ ರೆಡಿ ಇತ್ತಲ್ಲ, ಅದನ್ನು ತಿನ್ನೋಣ, ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಒಳ್ಳೇದಲ್ವ ಅಂತ ಹೇಳಿ ಬಂದ್ವಿ. ನಮ್ಮನೆಯವರು ನಾವು ಎಲ್ಲ ಮಾತಾಡಿಕೊಂಡು ತಿಂಡಿ ತಿಂದು ಟೈಮ್ ಪಾಸ್ ಮಾಡಿಕೊಂಡು, ಸಂಡೇ ಅಂದಮೇಲೆ ಏನಾದರೂ ಮಾತಾಡೋಂಥದ್ದು ಇದ್ದೇ ಇರುತ್ತಲ್ಲ. ಡೈಲಿ ಅಂತೂ ಜಾಸ್ತಿ ಸಿಗೋಲ್ಲ, ಆಫೀಸು ಸ್ಕೂಲು ಅಂತ ಹೋಗಿರ್ತಾರೆ. ಈ ರಜದಲ್ಲಾದರೂ ಮಾತಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನೋಡಿರಿ, ನನ್ನ ಮಗಳು ಟಿ ವಿ ನೋಡಿಕೊಂಡು ಅದು ತಿನ್ಕೊಂಡು, ಅದ್ರಲ್ಲಿ ನನ್ನ ಮಗಳು ಈ ತಿಂಡಿಲಿ ಒಂದೇ ತಿನ್ನೋದು ಏನಪ್ಪ ಅಂದರೆ ಅದು ಈರುಳ್ಳಿ. ಎಲ್ಲ ಮಕ್ಳುಗಳು ಕಡಲೆಬೀಜ, ಕಡಲೆಬೇಳೆ ಅಂತ ಅನ್ನಗಿನ್ನ ಏನಾರು ತಿಂದರೆ, ನನ್ನ ಮಗಳು ಎಲ್ಲ ತಿಂಡಿಗಳಲ್ಲೂ ಒಂದೇ ಪದಾರ್ಥ ಅಂದರೆ ಅದು ಈರುಳ್ಳಿ. ನೀನು ಹೊಟ್ಟೆಗೆ ಈರುಳ್ಳಿ ಒಂದೇ ಸಾಕಾಗಲ್ಲ ಅಂತ ಹೇಳಿ ನಾನು ಅವಳಿಗೆ ತಿನ್ನಿಸ್ಕೊಂಡು, ನಮ್ಮ ಮನೆಯವರು, ನನ್ನ ದೊಡ್ಡ ಮಗಳು ಇರಲಿಲ್ಲ, ಅದಕ್ಕೋಸ್ಕರ ನಾವು 3 ಜನ ಕೂತ್ಕೊಂಡು ತಿಂಡಿ ತಿಂದು. ಇನ್ನು ಮನೆ ಕೆಲಸಗಳು ಇದ್ದೇ ಇರುತ್ತಲ್ಲ, ಸಂಡೇ ಅಂದಮೇಲೆ ಎಕ್ಸ್ಟ್ರಾ ಕೆಲಸ ಹುಡಿಕೊಂಡು ಮಾಡಬೇಕು, ಡೈಲಿ ಮಾಡೋದಕ್ಕಿಂತ ಎಕ್ಸ್ಟ್ರಾ ಮಾಡಬೇಕು. ಯಾಕಪ್ಪ ಅಂದರೆ ಎಲ್ಲ ಮನೇಲಿರ್ತಾರೆ, ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂದರೆ ಆಗಲ್ಲ ಒಬ್ಬೊಬ್ಬರೇ ಮಾಡೋಕ್ಕೋಸ್ಕರ ಅಂತ ಹೇಳಿ ಟೆರೆಸ್ ಗುಡಿಸ್ಬೇಕಾಗಿತ್ತು. ನಾವು 15 ಡೇಸ್ಗೆ ಒಂದ್ಸತಿ ಗುಡಿಸ್ತೀವಿ, ಆರು ತುಂಬ ಧೂಳಿರುತ್ತೆ. ಅದಕ್ಕೋಸ್ಕರ ಇವಾಗ ಸಂಡೇ ಅಲ್ವಾ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಮಗಳು ಹತ್ತಿ ಇಳಿದು ಮಾಡ್ತಾವಳೆ. ಅವಳು ಒಬ್ಬಳನ್ನೇ ಇಟ್ಕೊಂಡು ಈ ಥರ ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲಪ್ಪ. ಅದಕ್ಕೋಸ್ಕರ ಇವೆಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಇತ್ತು, ಎಲ್ಲ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಬಂದು ಎಲ್ಲ ಕ್ಲೀನ್ ಮಾಡಿ ಮುಗೀತು. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.